ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಈ ಬ್ರಹ್ಮಾಂಡದಲ್ಲಿರುವಂತಹ ಗ್ರಹಗಳು ಮತ್ತು 12 ರಾಶಿಗಳು ಮನುಷ್ಯನ ಸ್ವಭಾವ ಮತ್ತು ಹಣೆಯ ಬರಹವನ್ನು ನಿಯಂತ್ರಣ ಮಾಡುತ್ತವೆ ಎಂಬುದು ಭಾರತೀಯ ಸನಾತನ ಸಂಸ್ಕೃತಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆ. ಪ್ರತಿಯೊಂದು ರಾಶಿಗೂ ಸಹ ಒಂದು ಅಧಿಪತಿ ಗ್ರಹವಿರುತ್ತದೆ. ಆಯಾ ಗ್ರಹಗಳಿಗೆ ಪ್ರಿಯವಾದ ಮತ್ತು ಅವುಗಳ ಕಾಸ್ಮಿಕ್ ಶಕ್ತಿಯನ್ನು ಹೀರಿಕೊಳ್ಳುವಂತಹ ಗುಣ ಹೊಂದಿರುವ ಕೆಲವು ನಿರ್ದಿಷ್ಟ ಗಿಡಮರಗಳಿರುತ್ತವೆ. ವ್ಯಕ್ತಿಯೊಬ್ಬ ತನ್ನ ಜನ್ಮ ರಾಶಿಗೆ ಅನುಗುಣವಾಗಿ ಸೂಕ್ತವಾದಂತಹ ಗಿಡಮರಗಳನ್ನು ನೆಟ್ಟು ಪೋಷಣೆ ಮಾಡುವುದರಿಂದ ಗ್ರಹ ದೋಷಗಳೆಲ್ಲ ನಿವಾರಣೆಯಾಗಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿ ಲಭಿಸುತ್ತದೆ. ಗಿಡಮರಗಳನ್ನು ಕೇವಲ ನೆಡುವುದಷ್ಟೇ ಅಲ್ಲದೆ ಅವುಗಳನ್ನು ಪ್ರತಿನಿತ್ಯವೂ ಪ್ರೀತಿಯಿಂದ ನೀರನ್ನು ಹಾಕಿ ಪೋಷಣೆ ಮಾಡುವುದು ಸಹ ಮುಖ್ಯವಾಗಿರುತ್ತದೆ. ಇದರಿಂದ ಜಾತಕದಲ್ಲಿನ ದೋಷಗಳೆಲ್ಲ ನಿವಾರಣೆಯಾಗಿ ಅದೃಷ್ಟ ಒಲಿಯುತ್ತದೆ. ಇದನ್ನೇ ರಾಶಿವನ ಎಂದು ಕರೆಯಲಾಗುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಯಾವ ರಾಶಿಯವರು ಯಾವ ಗಿಡಗಳನ್ನು ನೆಡಬೇಕು, ಯಾವ ಕಾರಣಕ್ಕಾಗಿ ಆಯಾ ರಾಶಿಯವರು ಆ ನಿರ್ದಿಷ್ಟ ಗಿಡಗಳನ್ನು ನೆಡಬೇಕು ಎಂಬ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. 12 ರಾಶಿಯವರು ನೆಡಬೇಕಾಗಿರುವ ನಿರ್ದಿಷ್ಟ ಗಿಡಗಳು. ಮೊದಲನೆಯದಾಗಿ ಮೇಷರಾಶಿಯವರು ರಕ್ತಚಂದನ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಅಂಜೂರದ ಗಿಡ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳನು ಉಗ್ರನಾಗಿದ್ದು ಸಾಹಸ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಬೆಟ್ಟದ ನೆಲ್ಲಿಕಾಯಿ, ರಕ್ತಚಂದನ ಮತ್ತು ಅಂಜೂರದ ಗಿಡಗಳು ಮಂಗಳನ ಉಗ್ರ ರೂಪವನ್ನು ಶಾಂತಗೊಳಿಸಿ ಶುಭಫಲಗಳನ್ನು ನೀಡುವ ಶಕ್ತಿಯನ್ನು ಹೊಂದಿರುತ್ತವೆ. ಈ ಗಿಡಗಳು ಮೇಷರಾಶಿಯವರಿಗೆ ಅದೃಷ್ಟವನ್ನು ತರುತ್ತವೆ. ಇವುಗಳನ್ನು ನೆಟ್ಟು ಪೋಷಣೆ ಮಾಡುವುದರಿಂದ ಮೇಷರಾಶಿಯವರ ಕೋಪವೂ ಸಹ ಕಡಿಮೆಯಾಗಿ ಧೈರ್ಯ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಆರ್ಥಿಕ ಪ್ರಗತಿಯೂ ಸಹ ಉಂಟಾಗುತ್ತದೆ. ವೃಷಭ ರಾಶಿ ಅತ್ತಿ ಮರ ಅಥವಾ ಔದುಂಬರ. ವೃಷಭ ರಾಶಿಯವರ ಅಧಿಪತಿ ಶುಕ್ರಗ್ರಹ. ಜ್ಯೋತಿಷ್ಯದಲ್ಲಿ ಅತ್ತಿ ಮರವನ್ನು ಶುಕ್ರಗ್ರಹದ ಸಂಕೇತವೆಂದೇ ಪರಿಗಣಿಸಲಾಗುತ್ತದೆ. ಶುಕ್ರನು ಸೌಂದರ್ಯ, ಐಶ್ವರ್ಯ ಮತ್ತು ಕಲೆಯ ಕಾರಕ. ವೃಷಭ ರಾಶಿಯವರು ಅತ್ತಿ ಮರವನ್ನು ನೆಟ್ಟು ಅದಕ್ಕೆ ನೀರನ್ನು ಹಾಕುತ್ತಾ ಪೋಷಣೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗಿ ಜೀವನದಲ್ಲಿ ಐಶ್ವರ್ಯ ಮತ್ತು ಕೌಟುಂಬಿಕ ಸುಖ ಪ್ರಾಪ್ತವಾಗುತ್ತದೆ. ಮಿಥುನ ರಾಶಿ ಹಲಸಿನ ಮರ ಮತ್ತು ಉತ್ತರಾಣಿ. ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ. ಬುಧ ಬುದ್ಧಿವಂತಿಕೆ ಮತ್ತು ವ್ಯಾಪಾರದ ಕಾರಕ. ಈ ಮಿಥುನ ರಾಶಿಯವರು ಹಲಸಿನ ಮರ ಅಥವಾ ಉತ್ತರಾಣಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದರೆ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳುತ್ತದೆ, ಅಲ್ಲದೆ ವ್ಯಾಪಾರದಲ್ಲಿ ಲಾಭ ಪ್ರಾಪ್ತವಾಗುತ್ತದೆ. ಕಟಕ ರಾಶಿ ಮುತ್ತುಗ. ಕಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ಮನಸ್ಸಿನ ಕಾರಕ. ಚಂಚಲ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಮಾನಸಿಕ ನೆಮ್ಮದಿಯನ್ನು ಪಡೆದುಕೊಳ್ಳಲು ಕಟಕ ರಾಶಿಯವರು ಮುತ್ತುಗದ ಮರವನ್ನು ನೆಟ್ಟು ಪೋಷಣೆ ಮಾಡಬೇಕು. ಸಿಂಹರಾಶಿ ಬಿಲ್ವಪತ್ರೆ ಮರ ಮತ್ತು ಆಲದ ಮರ. ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ. ಸೂರ್ಯ ಆತ್ಮವಿಶ್ವಾಸ, ಕೀರ್ತಿ ಮತ್ತು ಆರೋಗ್ಯದ ಕಾರಕ. ಸಿಂಹರಾಶಿಯ ಅಧಿಪತಿಯಾದ ಸೂರ್ಯನನ್ನು ಬಲಪಡಿಸಿಕೊಳ್ಳಲು ಬಿಲ್ವ ವೃಕ್ಷ, ಆಲದ ಮರವನ್ನು ನೆಟ್ಟು ಪೂಜಿಸಬೇಕು. ಹೀಗೆ ಮಾಡುವುದರಿಂದ ಸಿಂಹರಾಶಿಯವರಿಗೆ ಸಮಾಜದಲ್ಲಿ ಗೌರವ, ಕೀರ್ತಿ, ನಾಯಕತ್ವದ ಗುಣಗಳೆಲ್ಲ ವೃದ್ಧಿಯಾಗುತ್ತವೆ. ಕನ್ಯಾ ರಾಶಿ ಮಾವಿನ ಮರ. ಕನ್ಯಾ ರಾಶಿಯ ಅಧಿಪತಿ ಬುಧಗ್ರಹನೇ ಆಗಿರುತ್ತಾನೆ. ಜ್ಯೋತಿಷ್ಯದ ಪ್ರಕಾರ ಕನ್ಯಾ ರಾಶಿಯವರು ತಮ್ಮ ರಾಶಿ ವೃಕ್ಷವಾದಂತಹ ಮಾವಿನ ಮರವನ್ನು ನೆಟ್ಟು ಅದಕ್ಕೆ ನೀರನ್ನು ಹಾಕುತ್ತಾ ಪೋಷಿಸುವುದರಿಂದ ಬುಧಗ್ರಹದ ಅನುಗ್ರಹ ದೊರೆತು ವ್ಯಾಪಾರದಲ್ಲಿ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ ಉಂಟಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಉತ್ತಮವಾದ ಸಂವಹನ ಕಲೆಯೂ ಸಹ ವೃದ್ಧಿಯಾಗುತ್ತದೆ. ಅವರ ಜೀವನದಲ್ಲಿ ನಕಾರಾತ್ಮಕತೆಗಳೆಲ್ಲ ಇದ್ದರೂ ಸಹ ದೂರವಾಗಿ ಅದೃಷ್ಟ, ಸಮೃದ್ಧಿ ಮತ್ತು ಯಶಸ್ಸು ಒಲಿದು ಬರುತ್ತದೆ. ತುಲಾರಾಶಿ ಬಕುಳ, ಮಲ್ಲಿಗೆ ಮತ್ತು ಅರ್ಜುನ ವೃಕ್ಷ. ತುಲಾರಾಶಿಯ ಅಧಿಪತಿ ಶುಕ್ರ. ಸೌಂದರ್ಯ ಮತ್ತು ಪ್ರೀತಿಯ ಸಂಕೇತನಾದ ಶುಕ್ರನ ಕೃಪೆಗೆ ತುಲಾರಾಶಿಯವರು ಪಾತ್ರರಾಗಲು ಅರ್ಜುನ ವೃಕ್ಷ, ಬಕುಳ ಮತ್ತು ಮಲ್ಲಿಗೆಯಂತಹ ಸುಗಂಧಭರಿತ ಬಿಳಿಯ ಪುಷ್ಪ ಬಿಡುವಂತಹ ಗಿಡಗಳನ್ನು ನೆಡಬೇಕು. ಇದರಿಂದ ತುಲಾರಾಶಿಯವರಿಗೆ ಸೌಭಾಗ್ಯ ಒದಗಿ ಬರುತ್ತದೆ. ವೃಶ್ಚಿಕ ರಾಶಿ ಕಗ್ಗಲಿ ಮರ. ವೃಶ್ಚಿಕ ರಾಶಿಯವರಿಗೆ ಮಂಗಳ ಅಧಿಪತಿ. ಮುಳ್ಳುಗಳಿಂದ ಕೂಡಿರುವ ಅಥವಾ ಗಟ್ಟಿಯಾದ ಕಾಂಡವಿರುವಂತಹ ಗಿಡಗಳು
ಮಂಗಳನಿಗೆ ಬಹಳ ಪ್ರಿಯವಾದದ್ದು. ವೃಶ್ಚಿಕ ರಾಶಿಯವರ ಅತಿಯಾದ ಕೋಪ ಮತ್ತು ನಕಾರಾತ್ಮಕ ಯೋಚನೆಗಳನ್ನೆಲ್ಲ ತಿಳಿದು ಶತ್ರುಗಳ ಮೇಲೆ ಜಯವನ್ನು ಸಾಧಿಸಲು ಕಗ್ಗಲಿ ವೃಕ್ಷ ಸಹಾಯ ಮಾಡುತ್ತದೆ. ಈ ಮರವನ್ನು ನೆಟ್ಟು ನೀರನ್ನು ಹಾಕಿ ಪೋಷಣೆ ಮಾಡುವುದರಿಂದ ವೃಶ್ಚಿಕ ರಾಶಿಯವರಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಧನುರ್ ರಾಶಿ ಅರಳಿ ಮರ ಮತ್ತು ಬಾಳೆಗಿಡ. ಧನುರ್ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಜ್ಞಾನ ದೇವತೆಯಾದ ಗುರುವಿನ ಅನುಗ್ರಹಕ್ಕೆ ಮತ್ತು ಆರ್ಥಿಕ ಸುಧಾರಣೆಗೆ ಧನುರ್ ರಾಶಿಯವರು ಬಾಳೆಗಿಡ ಅಥವಾ ಅರಳಿ ಮರವನ್ನು ನೆಡಬೇಕು. ಇದರಿಂದ ಜ್ಞಾನ ಉನ್ನತ ಮಟ್ಟಕ್ಕೆ ತಲುಪಿ ಅದೃಷ್ಟವೂ ಸಹ ಕುಲಾಯಿಸುತ್ತದೆ. ಮಕರ ರಾಶಿ ಶಮಿಗಿಡ. ಮಕರ ರಾಶಿಯ ಅಧಿಪತಿ ಶನಿದೇವರು. ಶನೀಶ್ವರರಿಗೆ ಶಮಿ ವೃಕ್ಷ ಅಥವಾ ಬನ್ನಿ ವೃಕ್ಷ ಎಂದರೆ ಬಹಳ ಪ್ರಿಯವಾದದ್ದು. ಶಮಿಗಿಡವನ್ನು ಮಕರ ರಾಶಿಯವರು ನೆಟ್ಟು ಪೋಷಣೆ ಮಾಡಿದರೆ ಶನಿ ದೋಷಗಳೆಲ್ಲ ಕಡಿಮೆಯಾಗಿ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲಗಳು ಒದಗಿ ಬರುತ್ತವೆ. ಕುಂಭರಾಶಿ ಶಮಿಗಿಡ ಅಥವಾ ಕದಂಬ ಮರ. ಕುಂಭರಾಶಿಯ ಅಧಿಪತಿಯೂ ಸಹ ಶನೀಶ್ವರರೇ ಆಗಿರುವುದರಿಂದ ಈ ರಾಶಿಯಲ್ಲಿ ಜನಿಸಿದವರೂ ಸಹ ಬನ್ನಿ ಮರ ಅಥವಾ ಶಮಿ ವೃಕ್ಷವನ್ನೇ ನೆಡಬೇಕು ಮತ್ತು ಪೋಷಿಸಬೇಕು. ಈ ರೀತಿ ಮಾಡುವುದರಿಂದ ಜೀವನದಲ್ಲಿ ಸ್ಥಿರತೆ ಒದಗಿ ಬರುತ್ತದೆ ಹಾಗೂ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯಾಗುತ್ತವೆ. ಅಷ್ಟೇ ಅಲ್ಲದೆ ಕುಂಭರಾಶಿಯವರು ಅವರ ಜಾತಕದಲ್ಲಿ ರಾಹು ಅಥವಾ ಶನೀಶ್ವರರ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಕದಂಬ ಗಿಡವನ್ನೂ ಸಹ ನೆಟ್ಟು ಪೋಷಿಸಬೇಕು. ಮೀನರಾಶಿ ಆಲದ ಮರ. ಮೀನರಾಶಿಯ ಅಧಿಪತಿ ಗುರು. ಆಲದ ಮರ ಜ್ಞಾನ, ಬುದ್ಧಿವಂತಿಕೆ, ದೀರ್ಘಾಯುಷ್ಯ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರತಿನಿಧಿಸುತ್ತದೆ. ಇವು ಗುರುವಿನ ತತ್ವಕ್ಕೆ ಹೊಂದಿಕೆಯಾಗುತ್ತವೆ. ಮೀನರಾಶಿಯವರು ಈ ಆಲದ ಮರವನ್ನು ಪೋಷಿಸುವುದರಿಂದ ಗುರುಬಲ ವೃದ್ಧಿಯಾಗುತ್ತದೆ. ಉನ್ನತ ಶಿಕ್ಷಣದ ಭಾಗ್ಯ ಮತ್ತು ನೆಮ್ಮದಿಯಾದ ಸಂಸಾರ ದೊರೆತು ದೈವಿಕ ಕೃಪೆಗೆ ಪಾತ್ರರಾಗಲು ಮೀನರಾಶಿಯವರು ಆಲದ ಮರವನ್ನು ನೆಟ್ಟು ಪೋಷಣೆ ಮಾಡಬೇಕು. ಆತ್ಮೀಯರೇ, ನಮ್ಮ ಸನಾತನ ಧರ್ಮದ ಪ್ರಕಾರ 12 ರಾಶಿಯಲ್ಲಿ ಜನಿಸಿದವರು ಯಾವ ನಿರ್ದಿಷ್ಟ ಗಿಡಮರಗಳನ್ನು ನೆಟ್ಟು ಪೋಷಿಸಬೇಕು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.